ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜುಲೈ ತಿಂಗಳ ಮಾಸ ಭವಿಷ್ಯ. ಜುಲೈ ತಿಂಗಳಲ್ಲಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಏನೆಲ್ಲ ಶುಭ ಫಲಗಳಾಗುತ್ತೆ, ಗ್ರಹಗಳು ಏನೆಲ್ಲ ಕೊಡ್ತಾರೆ, ಏನೆಲ್ಲ ಅಶುಭ ಫಲಗಳಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ, ವೃಶ್ಚಿಕ ರಾಶಿ ಅಂತ ಬಂದಾಗ ರಾಶಿಯಾಧಿಪತಿ ಕುಜ ಅವ್ರಿಗೆ ಸಪ್ತಮದಲ್ಲಿರ್ತಾನೆ. ಯಾಕಂದರೆ ಅವನು ರಾಶಿಯವನಾಗಿ ಜೊತೆಗೆ 6ನೇ ಭಾವದ ಅಧಿಪತಿಯಾಗಿ ಅವನು ಸಪ್ತಮದಲ್ಲಿರ್ತಾನೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ನೋಡಿ, ಈ ಜುಲೈ ತಿಂಗಳಲ್ಲಿ ಯಾರು ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡ್ತಿರ್ತೀರಾ ಅವ್ರಿಗೆಲ್ಲ ತುಂಬ ಲಾಭದಾಯಕ ಅಂತ ಹೇಳ್ಬೋದು, ಅಥವಾ ನಿಮ್ಮ ವೈಫಿಂದ ನಿಮಗೆ ಲಾಭ ಅಂತ ಹೇಳ್ಬೋದು. ಅದೇ ರೀತಿ ನಿಮ್ಮ ಕಡೆಯಿಂದ ನೀವು ಗಂಡ ಆಗಿದ್ರೆ ನಿಮ್ಮ ಹೆಂಡತಿಯಿಂದ ಲಾಭ, ಹೆಂಡತಿ ಆಗಿದ್ರೆ ಗಂಡನಿಂದ ಲಾಭ, ಅಥವಾ ನಿಮ್ಮ ಒಂದು ಲೈಫ್ ಪಾರ್ಟ್ನರ್ ಯಾರು ಇರ್ತಾರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಇನ್ಕ್ರಿಮೆಂಟ್ ಆಗುವಂಥದ್ದು, ಅಥವಾ ಪ್ರಾಪರ್ಟಿ ಅಂತ ವಿಷಯದಲ್ಲಿ ಯಾವುದಾದ್ರೂ ಒಂದು ಪ್ರಾಪರ್ಟಿ ಬರ್ತಕ್ಕಂಥದ್ದು, ಪ್ರಾಪರ್ಟಿ ಸೇರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಜೊತೆಗೆ ಎರಡನೇ ಮನೆ ಅಂತ ತಗೊಂಡಾಗ ನೋಡಿ, ಎರಡನೇ ಮನೆ ಅಧಿಪತಿಯಾಗಿ ಗುರು ಬಂದು ವೃಶ್ಚಿಕ ರಾಶಿಯವರಿಗೆ 9ನೇ ಮನೆಯಲ್ಲಿ ಇರ್ತಾನೆ. ಅಂದರೆ ಭಾಗ್ಯಸ್ಥಾನದಲ್ಲಿದ್ದಾನೆ ಅಂತ ಹೇಳ್ಬೋದು. ಧನಸ್ಥಾನಾಧಿಪತಿ ಅವನೇ ಆಗಿ, ಪಂಚಮ ಸ್ಥಾನದ ಅಧಿಪತಿ ಅವನೇ ಆಗಿ, ಎಲ್ಲೋ ಒಂದು ಕಡೆ ಭಾಗ್ಯಸ್ಥಾನಕ್ಕೆ ಬಂದಿದ್ದಾನೆ. ಅಂದರೆ ಸಿಕ್ಕಾಪಟ್ಟೆ ಪಾಸಿಟಿವ್ ಅಂತ ಹೇಳ್ಬೋದು. ಯಾಕಂದರೆ ವೃಶ್ಚಿಕ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ನಾವೇನು ಹೇಳ್ತೀವಿ, ಆ ರೀತಿ ಒಂದು ಯೋಗ ಈ ಒಂದು ಜುಲೈ ತಿಂಗಳಲ್ಲಿ ಹೋಗುತ್ತೆ. ಮುಟ್ಟಿದ್ದೆಲ್ಲ ಚಿನ್ನ ಅಂದ್ರೆ ಏನಿಲ್ಲ, ಸಿಂಪಲ್ ಇಷ್ಟೇ. ನೀವು ಯಾವುದೇ ಕೆಲಸ ಕಾರ್ಯ ಮಾಡಿ, ಅಥವಾ ನಿಮ್ಮ ಮನೆಯ ಒಂದು ಯಾವುದೇ ಒಂದು ವ್ಯವಹಾರ ಆಗಿರ್ಬೋದು, ಕುಟುಂಬದ ವ್ಯವಹಾರ ಆಗಿರ್ಬೋದು, ಅಥವಾ ನಿಮ್ಮ ವ್ಯವಹಾರ ಆಗಿರ್ಬೋದು, ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಹೋದ್ರೆ ಅದೆಲ್ಲ ಒಂದ್ ಕಡೆ ನಿಮ್ಗೆ ಪಾಸಿಟಿವ್ ಕ್ಲಿಕ್ ಆಗ್ತಾ ಹೋಗುತ್ತೆ, ಆ ಕೆಲಸ ನೆರವೇರ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ನಿಮ್ಗೆ 3ನೇ ಮನೆ ಅಂತ ಬಂದಾಗ, 3ನೇ ಮನೆ ಅಧಿಪತಿ ಯಾಕಂದ್ರೆ ನಿಮ್ಗೆ ವೃಶ್ಚಿಕ ರಾಶಿಯವರಿಗೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ಗುರು 9ನೇ ಮನೆಯಿಂದ 5ನೇ ದೃಷ್ಟಿ ನಿಮ್ಮ ಒಂದು ರಾಶಿಯ ಮೇಲೆ ಬೀಳ್ತಾ ಇರೋದ್ರಿಂದ ನೀವು ಏನೇ ಕೆಲಸ ಮಾಡಿದ್ರು ಅದರಲ್ಲಿ ಏಳಿಗೆಯನ್ನ ನೋಡ್ತಾ ಹೋಗ್ತೀರಿ. ಜೊತೆಗೆ 3ನೇ ಮನೆ ಅಂತ ಬಂದಾಗ, 3ನೇ ಮನೆ ಅವನಾಗಿ, 4ನೇ ಮನೆಯವನಾಗಿ ಶನಿ 5ನೇ ಮನೆಯಲ್ಲಿ ಇರ್ತಾನೆ. ಹಾಗಾಗಿ ಪೂರ್ವ ಪುಣ್ಯ, ಹಳೆಯ ನಿಮ್ಮ ಮನೆಯನ್ನ ಎಲ್ಲೋ ಒಂದ್ ಕಡೆ ವಾಸ್ತು ಮಾಡಿಸ್ಕೊಳ್ತಕ್ಕಂಥದ್ದು, ಮನೆಯ ರೆವಲ್ಯೂಷನ್ ಮಾಡಿಸ್ಕೊಳ್ತಕ್ಕಂಥದ್ದು, ಅಥವಾ ಯಾವ್ದಾದ್ರು ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಮಾಡಿಸ್ತಕ್ಕಂಥದ್ದು, ಅಥವಾ ನಿಮ್ಮ ಮನೇಲಿ ಯಾವ್ದಾದ್ರು ಶುಭ ಕಾರ್ಯಗಳನ್ನ ನಡೆಸ್ತಾ ಹೋಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಅಥವಾ ನಿಮ್ಮ ಮನೇಲಿ ಯಾರಾದ್ರೂ ವೆಹಿಕಲ್ ತಗೊಳ್ತಕ್ಕಂಥದ್ದು, ಅಥವಾ ಯಾರಾದ್ರೂ ಹಳೆ ವ್ಯಕ್ತಿ ಯಾರಾದ್ರೂ ನಿಮ್ಮ ಮನೆಯಿಂದ ಬಿಟ್ಟೋಗಿದ್ರೆ, ನಿಮ್ಮ ಒಂದು ಲೈಫಲ್ಲಿ ಅವರು ಬಿಟ್ಟೋಗಿದ್ರೆ ಅವ್ರು ಎಲ್ಲೋ ಒಂದ್ ಕಡೆ ಬರ್ತಕ್ಕಂಥದ್ದು, ಎಲ್ಲೋ ಒಂದ್ ಕಡೆ ನಿಮ್ಗೆ ಹೊಸದಾಗಿ ಅನುಭವ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಪೂರ್ವ ಪುಣ್ಯ ಅಂತ ನಾವೇನ್ ಹೇಳ್ತೀವಿ, ಆ ಒಂದು ಪುಣ್ಯವನ್ನ ತಗೊಳ್ಳೋ ಅಂತ ಒಂದು ಟೈಮು ಇದಾಗಿರುತ್ತೆ. ಯಾಕಂದ್ರೆ ಗುರುವಿನ ಒಂದು ನೇರ ದೃಷ್ಟಿ ಕೂಡ ಅವನ ಮನೆ ಮೇಲೆ ಇರುತ್ತೆ, 5ನೇ ಮನೆ ಮೇಲೆ ಇರುತ್ತೆ, ಶನಿ ಮೇಲೆ ಇರೋದ್ರಿಂದ ಖಂಡಿತ ನಿಮ್ಗೆ 3ನೇವನು 4ನೇವನಾಗಿ ನಿಮ್ಗೆ ಒಂದು ಒಳ್ಳೆಯ ರಿಸಲ್ಟ್ ಅನ್ನ ಕೊಡ್ತಾ ಹೋಗ್ತಾನೆ. ವೆಹಿಕಲ್ ತಗೊಳ್ಳೋದಾಗಿರ್ಬೋದು, ಅಥವಾ ಮನೆ ಕಟ್ಟೋದಾಗಿರ್ಬೋದು, ಅಥವಾ ಯಾವುದೋ ಒಂದು ರೀತಿ ನಿಮ್ಗೆ ಹೇಳದ್ನಲ್ಲ, 3ನೇವನು ಫ್ರೆಂಡ್ಸು, 4ನೇವನು ತಾಯಿ, ಇವ್ರ ಕಡೆಯಿಂದ ಲಾಭ ಆಗುವಂಥದ್ದು, ಇಲ್ಲ ಅವರ ಒಡನಾಟ ಜಾಸ್ತಿ ಆಗುವಂಥದ್ದು, ಇವೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಜೊತೆಗೆ ಸಾಲ ಮುಕ್ತರಾಗ್ತೀರಾ ಅಂತ ಹೇಳ್ಬೋದು. ವೃಶ್ಚಿಕ ರಾಶಿಯವರು ಏನಾದ್ರೂ ಸಾಲ ಮಾಡ್ಕೊಂಡಿದ್ರೆ ಖಂಡಿತ ಈ ಒಂದು ತಿಂಗಳಲ್ಲಿ ನಿಮ್ಮ ಸಾಲ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಮತ್ತೆ ನೋಡಿ, 6ನೇ ಮನೆ ಕುಜ 7ನೇ ಮನೆಗೆ ಹೋಗಿದ್ದಾನೆ, ಲಾಭದಾಯಕನಾಗಿದ್ದಾನೆ. ಜೊತೆಗೆ 7ನೇ ಮನೆ ಅಧಿಪತಿ ಶುಕ್ರ ನಿಮಗೆ 10ನೇ ಮನೆಗೆ ಬಂದಿದ್ದಾನೆ. ಕೆಲಸ ಕಾರ್ಯ ಅಂತ ಏನಿದೆ ಆ ಜಾಗಕ್ಕೆ ನಿಮಗೆ ಶುಕ್ರ ಬಂದಿದ್ದಾನೆ. ಅವನು 12ನೇವನಾಗಿ, ಅದೇ ರೀತಿ ಸಪ್ತಮಾಧಿಪತಿಯಾಗಿ ಅವನು 10ನೇ ಮನೆಯಲ್ಲಿ ಬಂದಿರೋದು ಸಿಕ್ಕಾಪಟ್ಟೆ ಯೋಗ ಅಂತ ಹೇಳ್ಬೋದು. ಜೊತೆಗೆ ಕೇತು ಜೊತೆ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಆರೋಗ್ಯನ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಅದು ಬಿಟ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ವೃಶ್ಚಿಕ ರಾಶಿಯವ್ರಿಗೆ ನೀವು ಅನ್ಕೊಂಡಿದ್ದೆಲ್ಲ ನೆರವೇರ್ತಾ ಹೋಗುತ್ತೆ. ನಿಮ್ಮ ಮಕ್ಕಳಿಂದ ತುಂಬಾ ಖುಷಿಯನ್ನ ನೋಡ್ತಾ ಹೋಗ್ತೀರಾ. ಆ ಮಕ್ಕಳಿಗೆ ಯಾವುದೋ ಒಂದು ಕಡೆ ಕೆಲಸ ಸಿಗ್ತಕ್ಕಂಥದ್ದು, ಇಲ್ಲ ಫಾರಿನ್ಗೆ ಹೋಗ್ತಕ್ಕಂಥದ್ದು, ಮಕ್ಕಳ ವಿದ್ಯಾಭ್ಯಾಸ ಹೈ ಎಜುಕೇಶನ್ ಮಾಡ್ತಕ್ಕಂಥದ್ದು, ಅಥವಾ ಮಕ್ಕಳಾಗದೇ ಇರೋರಿಗೆ ಮಕ್ಕಳು ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಡೆಯುತ್ತೆ ವೃಶ್ಚಿಕ ರಾಶಿಯವ್ರಿಗೆ. ಜೊತೆಗೆ ಕೆಲಸ ಕಾರ್ಯಗಳು ಕೂಡ ನಿಮ್ಗೆ ಕೆಲಸ ಸಿಗ್ತಕ್ಕಂಥದ್ದು, ಕೆಲಸದಲ್ಲಿ ಪ್ರಮೋಷನ್ ಆಗ್ತಕ್ಕಂಥದ್ದು. ಯಾರೆಲ್ಲ ಸಿನಿಮಾ ರಂಗದಲ್ಲಿ ಇದ್ದೀರಾ, ರಾಜಕೀಯ ರಂಗದಲ್ಲಿದ್ದೀರಾ, ಅಥವಾ ನೀವು ಯಾವುದಾದ್ರೂ ಒಂದು ಗೌರ್ಮೆಂಟ್ ಜಾಬ್ ಅಂದ್ರೆ ಡಿಫೆನ್ಸ್ ಆಗಿರ್ಬೋದು, ಅಥವಾ ಏನು
ಈ ಒಂದು ಆರ್ಮಿಯಲ್ಲಿ ಇರ್ತಕ್ಕಂಥವ್ರು ಇವ್ರಿಗೆಲ್ಲರಿಗೂ ಕೂಡ ಎಲ್ಲೋ ಒಂದು ಕಡೆ ಸ್ಟ್ರಾಂಗ್ ಆಗಿ ನಿಮ್ಮ ಹೆಸರು ಅಥವಾ ನಿಮ್ಗೆ ಏನಾದರೂ ಪದವಿ ಬರ್ತಕ್ಕಂಥದ್ದು, ಗೌರವವನ್ನು ಸೂಚಿಸ್ತಕ್ಕಂಥದ್ದು, ಅಥವಾ ನಿಮ್ಗೆ ಯಾವುದಾದ್ರೂ ಪ್ರಶಸ್ತಿ ಸಿಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಜೊತೆಗೆ ನಿಮಗೆ ನೋಡಿ ಎಂಟನೇ ಮನೆ ಅಂತ ಬಂದಾಗ 11ನೇ ಮನೆಯ ಬುಧ, 11ನೇ ಮನೆ ಬುಧ ಲಾಭಸ್ಥಾನಾಧಿಪತಿ 8ನೇ ಮನೆಯಲ್ಲಿ ಅವನ ಮನೇಲೇ ಇರೋದ್ರಿಂದ ಖಂಡಿತವಾಗ್ಲೂ ಹೇಳ್ತೀನಿ, ಎಲ್ಲೋ ಒಂದು ಕಡೆ ಈ ನಿಮಗೆ ಗೊತ್ತಿಲ್ಲದೆ ಇರುವಂಥ ವಿಷಯಗಳು ತಿಳ್ಕೊಳ್ಳೋ ಅಂಥ ಒಂದು ಸಂದರ್ಭ ಇದಾಗಿರುತ್ತೆ. ಯಾವುದಾದ್ರೂ ಸೀಕ್ರೆಟ್ ವಿಷಯಗಳಿದ್ರೆ ಬುಧ ಕೂಡ, ಯಾಕಂದರೆ ಅವನು ಲಾಭಸ್ಥಾನಾಧಿಪತಿಯಾಗಿ ಅವನು 8ನೇ ಮನೇಲಿ ಇರೋದ್ರಿಂದ ಯಾವುದಾದ್ರೂ ಒಂದು ವಿಷಯಗಳು ನಿಮ್ಮ ಕಿವಿಗೆ ಬೀಳ್ತಾ ಇರುತ್ತೆ. ಅದರಿಂದ ನೀವು ಎಚ್ಚೆತ್ಕೊಳ್ಳೋ ಅಂಥ ಟೈಮ್ ಕೂಡ ಇದಾಗಿರುತ್ತೆ. ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ಅಥವಾ ನಿಮ್ಮ ದುಡ್ಡು ಕಾಸಾಗಿರ್ಬೋದು, ನಿಮ್ಮ ಬ್ಯಾಂಕ್ ಆಗಿರ್ಬೋದು, ಈ ಥರದ್ದು ಒಂದು ವಿಷಯದಲ್ಲಿ ನೀವು ಎಚ್ಚೆತ್ಕೊಳ್ಳೋ ಅಂಥ ಒಂದು ಟೈಮ್ ಇದಾಗಿರುತ್ತೆ. ಬಟ್ ಯಾವುದೇ ಅಪಾಯ ಆಗುವಂಥ ಚಾನ್ಸಸ್ಸು ಇರೋದಿಲ್ಲ. ಅದೇ ರೀತಿ ಯಾಕಂದರೆ ಗುರು ನೋಡಿ 9ನೇ ಮನೆಯಲ್ಲಿ ಗುರು ಇರ್ತಾನೆ. ಯಾಕಂದರೆ 2ನೇ ಮನೆಯವನಾಗಿ 5ನೇ ಮನೆಯವನಾಗಿ 9ನೇ ಮನೆ ಲಾಭಸ್ಥಾನ ಭಾಗ್ಯಸ್ಥಾನಕ್ಕೆ ಬಂದಿದ್ದಾನೆ. ಜೊತೆಗೆ ಸೂರ್ಯ 10ನೇ ಮನೆ ಸೂರ್ಯ ಕೂಡ ಗುರು ಜೊತೆ ಇರೋದ್ರಿಂದ ಯಾರಾದರೂ ರಾಜಕೀಯದಲ್ಲಿ ನಿಂತ್ಕೊಳ್ಬೇಕು, ವೃಶ್ಚಿಕ ರಾಶಿಯವರು ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ಕೊಳ್ತಿದ್ರೆ, ಸಿನಿಮಾ ಕ್ಷೇತ್ರಕ್ಕೆ ಹೋಗ್ಬೇಕು ಅಂದ್ಕೊಳ್ತಿದ್ರೆ, ಇಲ್ಲ ಯಾವ್ದಾದ್ರು ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಇದೊಂದು ಪ್ರಶಸ್ತವಾದ ಸಮಯ ಆಗಿರುತ್ತೆ. ಯಾಕಂದ್ರೆ ಗ್ರಹಗಳು ತುಂಬಾ ಚೆನ್ನಾಗಿರೋದ್ರಿಂದ ನಿಮ್ಗೆ ಸಪೋರ್ಟ್ ಮಾಡ್ತಾ ಹೋಗ್ತವೆ. ಮತ್ತೆ ನೀವು ಅನ್ಕೊಳ್ದೇ ಇರೋಂಥ ಒಂದು ಯೋಗವನ್ನ ನಿಮ್ಗೆ ಕೊಡ್ತಾ ಹೋಗ್ತಾರೆ. ಅಂದ್ರೆ ನೀವು ತುಂಬಾ ಕಷ್ಟಪಟ್ಟಿದ್ದೀರಿ, ಯಾವುದೋ ಒಂದು ದುಡ್ಡು ಕಳ್ಕೊಂಡಿರ್ತೀರಿ, ದಿಢೀರ್ ನಿಮ್ಗೆ ಆ ದುಡ್ಡು ವಾಪಸ್ ಬಂದ್ಬಿಡೋದು, ಅವರೇ ಹುಡ್ಕೊಂಬಂದು ಕೊಟ್ಬಿಡೋ ಅಂಥದ್ದು. ಅಥವಾ ನೀವು ಯಾವ್ದಾದ್ರು ಒಂದು ಜಾಗದ ಮೇಲೆ ಕೋರ್ಟ್ ಕೇಸು ನಡೀತಾ ಇರುತ್ತೆ, ಎಲ್ಲೋ ಒಂದ್ ಕಡೆ ಆ ಒಂದು ಕೋರ್ಟ್ ಕೇಸು ಕ್ಲಿಯರ್ ಆಗುವಂಥದ್ದು, ರಾಜಿ ಮಾಡ್ಕೊಳ್ಳೋ ಅಂಥದ್ದು. ನೀವು ಯಾವ್ದಾದ್ರು ಒಂದು ಪ್ರಾಪರ್ಟಿ ಮೇಲೆ ದುಡ್ಡು ಹಾಕ್ಬಿಟ್ಬಿಡ್ತೀರಾ, ರಿಜಿಸ್ಟರ್ ಆಗಿರೋದಿಲ್ಲ, ಅದು ಕೂಡ ರಿಜಿಸ್ಟರ್ ಆಗುವಂಥದ್ದು. ಈ ತರ ಸಡನ್ ಅನ್ಕೊಳ್ದೇ ಇರ್ತಕ್ಕಂಥ ವಿಷಯಗಳೆಲ್ಲ ನಿಮ್ಮ ಈ ಒಂದು ತಿಂಗಳಲ್ಲಿ ನಡೀತಾ ಹೋಗುತ್ತೆ. ಅಂದ್ರೆ ಅದ್ಭುತ ವಿಷಯಗಳು ಅಂತ ಹೇಳ್ಬೋದು. ನಿಮ್ಮ ಒಂದು ಕನಸು ಏನಿರುತ್ತೆ, ಬೇಡ ಇದು ನನಗೆ ಸಿಕ್ಕೋದೇ ಇಲ್ವೇನೋ ಅನ್ಕೊಂಡಿರ್ತೀರಾ, ಬಟ್ ಆ ವಸ್ತುಗಳೆಲ್ಲವೂ ಕೂಡ ನಿಮ್ಮ ಮಡಿಲಿಗೆ ಬಂದು ಬೀಳೋ ಅಂತ ಒಂದು ತಿಂಗಳು ಈ ಜುಲೈ ತಿಂಗಳಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಆಲ್ಮೋಸ್ಟ್ ವೃಶ್ಚಿಕ ರಾಶಿಯವರು ತುಂಬಾ ಲಾಭದಾಯಕವಾಗಿ, ಅದೇ ರೀತಿ ನೀವು ಅನ್ಕೊಂಡಿದ್ದೆಲ್ಲ ಆಗೋ ಅಂತ ಒಂದು ತಿಂಗಳು ಇದಾಗಿರೋದ್ರಿಂದ ತುಂಬಾ ಹ್ಯಾಪಿಯಾಗಿರ್ಬೋದು. ಮತ್ತೆ ಎಲ್ಲೋ ಒಂದ್ ಕಡೆ ಫಾರಿನ್ ಟ್ರಿಪ್ಗೆ ಹೋಗುವಂಥ ಚಾನ್ಸಸ್ ಕೂಡ ವೃಶ್ಚಿಕ ರಾಶಿಯವ್ರಿಗಿರುತ್ತೆ. ಅದು ಕೂಡ ಯಾಕಂದ್ರೆ ಕೇತು ಮತ್ತೆ ಶುಕ್ರ ಇರ್ತಾರೆ, ಜೊತೆಗೆ 4ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸುಖಸ್ಥಾನಾಧಿಪತಿ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಹೊರಗಡೆ ದೇಶಕ್ಕೆ ಕಳಿಸುವಂಥದ್ದು, ಕೆಲಸದ ಮೇಲಾಗಿರ್ಬೋದು, ಟ್ರಿಪ್ ಆಗಿರ್ಬೋದು, ಅಥವಾ ಸುಮ್ಮನೆ ಓದಕ್ಕಾಗಿರ್ಬೋದು, ಈ ಥರದ್ದು ಒಂದು ಜರ್ನಿಯನ್ನ ಮಾಡಿಸ್ತಾನೆ ಅಂತ ಹೇಳ್ಬೋದು. ಹಾಗಾಗಿ ವೃಶ್ಚಿಕ ರಾಶಿಯವರು ತುಂಬಾ ಚೆನ್ನಾಗಿ, ತುಂಬಾ ಕೇರ್ಫುಲ್ ಆಗಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡ್ರೆ ದುಪ್ಪಟ್ಟು ಲಾಭವನ್ನ ನೋಡ್ತಕ್ಕಂಥ ಒಂದು ಟೈಮು ಇದಾಗಿರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ನೋಡಿ, ನಾನು ಕೊಡುವಂತಹ ಈ ಕೆಲವೊಂದು ಬ್ರೇಸ್ಲೆಟ್ನ ನಿಮ್ಮ ಕೈಗೆ ಹಾಕೊಂಡ್ರೆ, ಮತ್ತೆ ಕೆಲವೊಂದು ಸ್ಟೋನ್ ಅನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ಖಂಡಿತ ಇದರಿಂದ ನೀವು ತುಂಬಾ ಒಳ್ಳೇದಾಗತ್ತೆ. ಅದರಿಂದ ನಿಮ್ಮ ಲಾಭವನ್ನ ದುಪ್ಪಟ್ಟು ಮಾಡ್ಕೊಳ್ತಾ ಹೋಗ್ತೀರಾ, ನಿಮ್ಮ ಕೆಲಸಕ್ಕೆ ಯಾವುದೇ ಅಡೆತಡೆ ಕೂಡ ಇರೋದಿಲ್ಲ. ಹಾಗಾಗಿ ಜೊತೆಗೆ ನೋಡಿ, ಈ ಒಂದು ಸ್ಟೋನು ಸದಾಕಾಲ ನಿಮ್ಮ ಪಾಕೆಟಲ್ಲಿ ಆಗಿರ್ಬೋದು, ನಿಮ್ಮ ಜೇಬಿನಲ್ಲಾಗಿರ್ಬೋದು ಇಟ್ಕೊಂಡು ನೀವು ಓಡಾಡ್ತಿದ್ರೆ ಖಂಡಿತ ಹೇಳ್ತೀನಿ ನಿಮಗೆ ಸೋಲೇ ಇರೋದಿಲ್ಲ. ಈ ಒಂದು ಜುಲೈ ತಿಂಗಳಾಗಿರ್ಬೋದು, ಆಗಸ್ಟ್ ಆಗಿರ್ಬೋದು, ಎಲ್ಲ ತಿಂಗಳಲ್ಲೂ ಎಲ್ಲೋ ಒಂದು ಕಡೆ ಗೆಲುವನ್ನು ನೋಡ್ತಾ ಹೋಗ್ತೀರಿ. ಈ ಒಂದು ಟೈಮು ಒಳ್ಳೆ ಟೈಮು ನಿಮ್ಗೆ ಏನು ಬರ್ತಿದೆ ಆ ಟೈಮ್ ಹಾಗೇ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥ ಚಾನ್ಸಸ್ ನಿಮ್ದಾಗಿರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ನಾನು ಕೊಡೋಂಥ ಕೆಲವೊಂದು ಸ್ಟೋನನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ, ಮತ್ತು ನಿಮ್ಮ ಬಳಿಯಲ್ಲಿ ನಿಮ್ಮ ಕೈಗೇನೆ ನಾನು ಕೊಡೋಂಥ ಕೆಲವೊಂದು ಕ್ರಿಸ್ಟಲ್ನ ಹಾಕೊಳ್ಳಿ, ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ, ಈ ಒಂದು ನಮ್ಮ ಸಂಸ್ಥೆಗೆ ಕರೆ ಮಾಡಿದ್ರೆ ಖಂಡಿತ ನಿಮಗೆ ಬೇಕಾಗಿರೋಂಥ ಕ್ರಿಸ್ಟಲ್ ಸ್ಟೋನ್ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಒಳ್ಳೇದಾಗ್ಲಿ. ಇದು ನಿಮ್ಮ ರಾಶಿಯ ಅನುಸಾರ ಜುಲೈ ತಿಂಗಳಲ್ಲಿ ಏನಾಗುತ್ತೆ ಅನ್ನೋ ಗೋಚಾರದ ಫಲದ ಮೇಲೆ ನಾವು ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಅದರ ಜೊತೆಗೆ ನಿಮ್ಮ ವೈಯಕ್ತಿಕ ಜಾತಕ, ನಿಮ್ಮ ಟೈಮು, ಡೇಟ್ ಆಫ್ ಬರ್ತ್ ಅನ್ನ ಕೊಟ್ಟಾಗ ನಮ್ಮ ಸಂಸ್ಥೆ ಮುಖಾಂತರ ನಿಮ್ಮ ಜಾತಕವನ್ನು ಒಂದ್ಸತಿ ಪರಿಶೀಲನೆ ಮಾಡಿಸ್ಕೊಳ್ಳಿ. ಅದರಲ್ಲೂ ನಿಮ್ಗೆ ಯಾವ ದಶಾಭುಕ್ತಿ ನಡೀತಿದೆ ಅದರ ಪ್ರಕಾರ ನೀವೇನಾದ್ರೂ ಪರಿಹಾರವನ್ನ ಮಾಡಿಕೊಟ್ರೆ ಖಂಡಿತ ನಿಮ್ಮ ಲೈಫ್ ಟೈಮ್ ಪರಿಹಾರವನ್ನ ನಾನು ಕೊಡ್ತಾ ಹೋಗ್ತೇನೆ. ಅದನ್ನ ನೀವು ಸರಿಪಡಿಸ್ಕೊಂಡ್ರೆ ಯಾವತ್ತೂ ನೀವು ಹಿಂದೆ ತಿರುಗಿ ನೋಡಲ್ಲ, ಯಾವತ್ತಿದ್ರೂ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗ್ತೀರಿ.